ಸ್ನೇಹಿತರೆ, ಈ ವಿಡಿಯೋ ಮಾತ್ರ ದೊಡ್ಡ ದೊಡ್ಡ ರೈತರಿಗಲ್ಲ. ಯಾರು ಪುಟ್ಟ ರೈತರಿದ್ದಾರೆ, ಯಾರು ವ್ಯವಸಾಯದಲ್ಲಿ ಕೃಷಿಯಲ್ಲಿ ಲಾಸನ್ನು ಅನುಭವಿಸಿದ್ದಾರೆ ಅಂಥವ್ರಿಗೋಸ್ಕರ. ಸರಿಸುಮಾರು ಒಂದು 3 ಎಕರೆ ವಿಸ್ತೀರ್ಣದಲ್ಲಿ 4 ವಿಧವಾದ ತರಕಾರಿ ಬೆಳೆ ಜೊತೆಗೆ 4 ವಿಧವಾದ ಸೊಪ್ಪಿನ ಬೆಳೆ ಮಾಡಿ ಯಾವ ರೀತಿ ಲಾಸ್ ಇಲ್ಲದೆ ಅಗ್ರಿಕಲ್ಚರ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಫಾರ್ಮರ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ, ದಯವಿಟ್ಟು ಪೂರ್ತಿ ನೋಡಿ, ನಿಮ್ಮ ಸಹಕಾರ ಕೊಡಿ, ಇಲ್ಲಾಂದರೆ ವಿಡಿಯೋ ಮಾಡೋದೇ ನಿಲ್ಲಿಸ್ಬಿಡೋಣ ಅನಿಸ್ತಾ ಇದೆ. ಹಾಯ್ ಹಲೋ ರೈತ ಮಿತ್ರರೇ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದಿನ ಒಂದು ವಿಶೇಷವಾದ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಸರಿಸುಮಾರು ಸಾಧಾರಣವಾಗಿ ಒಂದು 3 ಎಕರೆ ವಿಸ್ತೀರ್ಣದಲ್ಲಿ ಯಾರಾದರೂ ರೈತರು ಬೆಳೆ ಮಾಡೋದಾದರೆ ಈಗ ಏನು ಮಾಡ್ತಾರೆ, ಎಲ್ಲ ಒಂದೇ ವಿಧವಾದ ಬೆಳೆಗಳನ್ನ ಬೆಳೆದು ಕೆಲವೊಂದು ಸರ್ತಿ ನಷ್ಟನೂ ಅನುಭವಿಸ್ತಾರೆ, ಕೆಲವೊಂದು ಸರ್ತಿ ತುಂಬಾ ಲಾಭದಲ್ಲೂ ಇರ್ತಾರೆ. ಸೊ ಅಂಥ ರೈತರ ಮಧ್ಯೆ ಇನ್ನೂ ಒಂದು ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡುವಂಥ ರೈತರ ಬಗ್ಗೆ ಇವತ್ತು ಒಂದು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಒಟ್ಟಾರೆ ವಿಸ್ತೀರ್ಣ ನೋಡೋದಾದರೆ ಈಗ ಇವರದು ಬಂದು 3 ಎಕರೆಯಲ್ಲಿ ವಿಸ್ತೀರ್ಣ ಇದೆ. ಇದರಲ್ಲಿ ಸರಿಸುಮಾರು ನೋಡೋದಾದರೆ 1 2 3 ವಿಧವಾದ ಸೊಪ್ಪಿನ ಬೆಳೆ ಜೊತೆಗೆ ಒಂದು ಬೀಟ್ರೂಟ್ ಬೆಳೆ, ಅದಾದ ನಂತರ ಕ್ಯಾರೆಟ್ ಬೆಳೆ, ಅದಾದ ನಂತರ ಅಲ್ಲಿ ನೀವು ಗಮನಿಸೋದಾದರೆ ಕೆಳಗಡೆ ಒಂದು ಬ್ರಕೋಲಿ ಬೆಳೆ ಇದೆ, ಹೂಕೋಸು ಜಾತಿಗೆ ಸೇರಿದ ಬೆಳೆ. ಅದಾದ ನಂತರ ಇನ್ನೊಂದು ಬೆಳೆ ಯಾವುದಪ್ಪ ಅಂತ ಹೇಳಿದ್ರೆ ಸೀಮೆ ಬದನೆಕಾಯಿ, ಇನ್ನು ಚಪ್ಪರ ಬದನೆ ಏನಂತಾರೆ, ಸೊ ಈ ಥರ ಚಪ್ಪರ ಬದನೆಕಾಯಿ ಬೆಳೆ ಇದೆ. ಸೊ ಈ ಥರ ಯೋಚನೆ ಮಾಡಿ ಮತ್ತು ಅವರು ಯಾವ ರೀತಿ ಇದನ್ನು ಅವರು ಇದರಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಸೊ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಬಂದು ರೈತರ ಹತ್ರನೇ ತಿಳ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಅನ್ನೋದನ್ನೆಲ್ಲ. ಸೊ ಸ್ನೇಹಿತರೆ, ಬನ್ನಿ ಹೋಗೋಣ. ಅಣ್ಣ ನಮಸ್ಕಾರ. ಏನು ಬೆಳಗ್ಗೆಯಿಂದ ಉಳಿ ಎತ್ಕೊಂಡು ಫುಲ್ಲು ಡ್ಯೂಟಿ ಮಾಡ್ದಂಗೆ ಇದೆಯಾ? ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ವ್ಯವಸಾಯ. ಅದೇ ಒಬ್ಬ ಆಫೀಸ್ ಕೆಲಸಕ್ಕೆ ಹೋದ್ರೆ ಅವ್ನು ಹೇಳ್ದ ಕೆಲಸ ಮಾಡ್ತಾ ಇರ್ಬೇಕಲ್ಲ. ನಮ್ಮ ಸ್ವಂತ ಕೆಲಸ ನಾವು ಯಾವಾಗ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಕುತ್ಕೊಂಡಿರ್ಬೋದು, ಯಾವಾಗ ಬೇಕಾದ್ರೂ ಮನೆಗೆ ಹೋಗ್ಬೋದು. ಸರಿ ಅಣ್ಣ, ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಹೇಳೋದಾದ್ರೆ? ನಮ್ಮ ಹೆಸರು ವೆಂಕಟೇಶ್ ಅಂತ. ನಮ್ಮ ತಂದೆ ತಾಯಿ ಎಲ್ಲ ಕೃಷಿ ಭೂಮಿಯಲ್ಲೇ ಬೆಳೆದು ದೊಡ್ಡವರಾಗಿದ್ದಾರೆ. ನಾವು ಅದರಿಂದ ಕೃಷಿ ಭೂಮಿನ ನಂಬಿದ್ದೀರಿ. ದೇವರು ನಮಗೆ ಅದರಿಂದ ಏನು ಲಾಸ್ ಏನು ಮಾಡಿಲ್ಲ, ಲಾಭನೇ ಕೊಟ್ಟಿದ್ದಾರೆ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಊರು ಅಣ್ಣ? ಮಾಲೂರು ಅಣ್ಣ. ಈಗ ಒಟ್ಟಾರೆ ನಿಮ್ಮದು ಬಂದು ಒಂದು 3 ಎಕರೆ ವಿಸ್ತೀರ್ಣ ಇದೆ. 3 ಎಕರೆ ವಿಸ್ತೀರ್ಣದಲ್ಲಿ ನೋಡೋದಾದರೆ ಒಂದು 3 ಥರ ಸೊಪ್ಪಿನ ಬೆಳೆ ಐತೆ, ಮತ್ತು ಬೀಟ್ರೋಟು ಮತ್ತು ಕ್ಯಾರೆಟು, ಬ್ರಕೋಲಿ ಇದೆ, ನಂತರ ಚಪ್ಪರ ಬದನೆಕಾಯಿ ಇದೆ. ಅಣ್ಣ, ಈ ರೀತಿ ಏನಕ್ಕೆ ಯೋಚನೆ ಮಾಡಿದ್ರಿ? ಎಲ್ಲ ಇವಾಗ ಒಂದೊಂದು ಎಕರೆ ಒಂದೊಂದು ಬೆಳೆ ಮಾಡ್ಬೋದು, ಅಥವಾ ಎಲ್ಲಾನು ಒಂದೇ ಬೆಳೆನೇ ಮಾಡ್ಬೋದಲ್ವಾ? ಯಾಕೆ ಈ ಥರ ಮಾಡ್ಕೊಂಡಿದ್ದೀರಾ? ನೀವು ಕೇಳೋದು ಒಳ್ಳೆ ಉದಾಹರಣೆ ಕೇಳಿದ್ದೀರಿ. ಈಗ ಟಮಾಟೋ ಒಂದು 10 ಲಕ್ಷ ಹಾಕ್ತೀನಿ ಬಂಡವಾಳ, 10 ಲಕ್ಷನ ತಲೆ ಮೇಲೆ ಬಂದ್ಬಿಡ್ತದೆ. ಹೋಗಿ ಅವನು ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಟಮಾಟ ಎಲ್ಲ ಮಾಡ್ಕೊಂಡು ವಿಷ ಕುಡಿದ್ಬಿಟ್ಟು ಸಾಯೋ ಬದಲು ಈಗ ನೆಮ್ಮದಾಗಿ ಇದ್ರಲ್ಲಿ ಒಂದು 10,000, ಅದ್ರಲ್ಲಿ ಒಂದು 10,000, ಅದ್ರಲ್ಲಿ ಒಂದು 20,000 ಸಾಕು. ಇವಾಗ 20,000 30,000 ಸ್ಯಾಲ್ರಿ ಕೊಡ್ತಾರೆ ಕಂಪ್ನಿಗೆ ಹೋದ್ರೆ, ಹೌದು ಸಾಕಿದ್ರಲ್ಲೇ ಬರಲಿ ಬಿಡು, ಲಾಸ್ ಏನು ಆಗೋದಿಲ್ಲಲ್ಲ. ಈಗ ಇದ್ರಲ್ಲಿ ಹೋದ್ರೇನು ಅದ್ರಲ್ಲಾದ್ರೂ ನಮ್ಮ ಕೂಲಿ ಕಾಸು ನಮ್ ಸಿಗುತ್ತೆ, ಸಾಕು. ಈಗ ನೀವು ಹೇಳೋ ಪ್ರಕಾರ ನೋಡೋದಾದ್ರೆ ಈಗ ಕ್ಯಾರೆಟ್ ಇದೆ, ಬೀಟ್ರೋಟ್ ಇದೆ. ಸೊ ಈಗ ಕ್ಯಾರೆಟ್ ಅಲ್ಲಿ ರೇಟ್ ಸಿಗ್ಲಿಲ್ಲ ಅಂದ್ರೆ ಬೀಟ್ರೋಟ್ ಸಿಗುತ್ತೆ, ಬೀಟ್ರೋಟ್ ಸಿಕ್ಕಿಲ್ಲ ಅಂದ್ರೆ ಕ್ಯಾರೆಟ್ ಸಿಗುತ್ತೆ. ಇವಾಗ ಸೊಪ್ಪು ಬೆಳೆನೂ ಅಷ್ಟೇ. ಇವಾಗ 3 ತರ ಸೊಪ್ಪು ಬೆಳೆದಿದ್ದೀರಾ. ಯಾವ್ದಾವ್ ಸೊಪ್ಪು ಹಾಕಿದೀರಾ? ಅದ್ರಲ್ಲಿ ಚೊಕ್ಕತಿ ಇದೆ, ಪಾಲಕ್ ಇದೆ, ಮೆಂತ್ಯ ಇದೆ, ಬಟ್ ಬಂದು ಇದ್ರಲ್ಲಿ ಕೊತ್ಮೀರಿ ಸೊಪ್ಪು ಸ್ವಲ್ಪ ಹಾಕಿದಿರಿ, ಕೊತ್ಮೀರಿನೂ ಹಾಕಿ, ಕೊತ್ಮೀರಿ ಸೊಪ್ಪುನು ಐತೆ. ಇದೆಯಾ? ಇವಾಗ ಎಷ್ಟು 4 ತರ ಸೊಪ್ಪು ಬೆಳೆ ಐತೆ. ಗಮನಿಸಿದ್ರಲ್ಲ ಸ್ನೇಹಿತರೆ, ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಇದೇ ರೀತಿಯಲ್ಲಿ ಬೆಳೆಗಳನ್ನ ಮಾಡಿದ್ರೆ ಮಾರ್ಕೆಟ್ಗೆ ಬಂದು ಎಲ್ಲ ಸರಿಸಮವಾಗಿ ಹೋದ್ರೆ ಪ್ರತಿ ಟೈಮು ನಮಗೆ ರೇಟ್ ಅನ್ನೋದಿರ್ತದೆ. ಯಾಕಪ್ಪ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಈಗ 3 ಎಕರೆ ವಿಸ್ತೀರ್ಣಕ್ಕೆ ಒಂದೇ ಬೆಳೆ ಹಾಕಿದರೆ ಏನಾಗುತ್ತೆ, ಪ್ರೊಡಕ್ಷನ್ನು ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದಾಗ ಉತ್ಪಾದನೆ ಎಷ್ಟು ಜಾಸ್ತಿ ಆಗುತ್ತೋ ಸೊ ಅಲ್ಲಿ ಪ್ರೈಸ್ ಮೇಲೆ ಹೊಡೆತ ಬೀಳುತ್ತೆ. ಈ ರೀತಿಯಲ್ಲಿ ಮಾಡೋದ್ರಿಂದ ಇನ್ನೇನೆಲ್ಲ ಉಪಯೋಗಗಳಿದೆ ಅಂತ ಹಂಗೆ ಮಾತಾಡ್ತಾ ರೈತರ ಜೊತೆ ತಿಳ್ಕೊಳ್ಳೋಣ ಬನ್ನಿ. ಅಣ್ಣ, ಮತ್ತೆ ಇವಾಗ ನೀವು ಈ ಯೋಚನೆ ಮಾಡಿರೋದ್ರಲ್ಲಿ ಬಂದು ಯಾವ್ದು ಎಷ್ಟೆಷ್ಟು ತಿಂಗಳು ಬೆಳೆ ಅಣ್ಣ? ಈಗ ಕ್ಯಾರೆಟ್ ತಗೊಂಡ್ರೆ ಎಷ್ಟು ತಿಂಗಳು ಬೆಳೆ? 2.5 ತಿಂಗಳು. 2.5 ಖಾಲಿ ಆಗುತ್ತೆ ತೋಟ. 3 ತಿಂಗಳಿಗೆ ತೋಟ ಖಾಲಿ ಆಗುತ್ತೆ. ಮತ್ತೆ ಬೀಟ್ರೂಟ್ ಬೆಳೆ ತಗೊಂಡ್ರೆ 2.5 ತಿಂಗಳು ಖಾಲಿ ಆಗುತ್ತೆ. ಅದು 2.5 ತಿಂಗಳಿಗೆ.
ಸೊಪ್ಪಿನ ಬೆಳೆಗಳು ಒಂದೇ ತಿಂಗಳು ಒಂದು ತಿಂಗಳಿಗೆ ಬೆಳೆ ಎಲ್ಲ ವಾರದಲ್ಲಿ ಮುಗಿಯುತ್ತೆ. ಖಾಲಿನೇ. ಹಾಂ, ಬ್ರಕೋಲಿ ಬೆಳೆ ಬ್ರೊಕೊಲಿ ಅದು 70 ದಿನ ಆಗುತ್ತೆ. 70 ದಿನ, ತಿಂಗಳು ಖಾಲಿ ಆಗೋಷ್ಟಲ್ಲಿ ಅದು 3 ತಿಂಗಳು. 3 ತಿಂಗಳು. ಈಗ ಇದನ್ನೆಲ್ಲ ಒಂದು ನೋಡೋದಾದ್ರೆ ಇದ್ರ ಕಾಲಾವಧಿ ಎಲ್ಲ ಬಂದು 1 ತಿಂಗಳಿಂದ 3 ತಿಂಗಳೊಳಗಡೆ ಮುಗಿದೋಗುತ್ತೆ. ಮುಗ್ದೋಗುತ್ತೆ. ಇದನ್ನ ಒಂದೇ ಒಂದನ್ನ ಸೀಮೆ ಬದನೆಕಾಯಿನ ಮಾತ್ರ ಏನ್ ಮಾಡ್ಕೊಂಡಿದ್ದೀರಾ, ಲಾಂಗ್ ಕ್ರಾಪ್ ಇಟ್ಕೊಂಡಿದ್ದೀರಾ, ಇದಕ್ಕೆ ಕಾರಣ? ಇದು ಕಾರಣ ಏನಂದ್ರೆ ಹ್ಮ್ ನಾವು ಮಾಡೋ ಖರ್ಚುಗಳ್ಕ, ಹ್ಮ್ ನಾವು ಹಾಕೋ ಬಟ್ಟೆ, ತಿನ್ನೋ ಊಟ, ಹಾ ಇದ್ರಲ್ಲಿ ಹಾಕೋ ಬಂಡವಾಳಕ್ಕ ಅದು ನನಗೆ ಸಹಾಯ ಮಾಡ್ತಾ ಇರ್ತದೆ. ಹ್ಮ್ ಒಂಥರ ಒಂದು ಪೇಮೆಂಟ್ ಕೊಟ್ಟಂಗೆ, ನಮ್ಮ ಕಂಪ್ನಿಯಲ್ಲಿ ದುಡಿತಾ ಇದ್ರೆ ಪೇಮೆಂಟ್ ಕೊಟ್ಟಂಗೆ. ಅದು ಇವಾಗ 10 ದಿನಕ್ಕೊಂದ್ಸತಿ ನೀವು ಹಾಕಿರೋದು ಎಷ್ಟು ವಿಸ್ತೀರ್ಣಕ್ಕೆ ಹಾಕಿದ್ದೀರಾ ಬೆಳೆ? ಅದು ಒಂದು ಅರ್ಧ ಎಕರೆ ಇದೆ. ಹ್ಮ್ ಅರ್ಧ ಎಕರೆ ಇದೆ. ಅದರಲ್ಲಿ ಹಾ ಅದು ಬಂದು 10 ದಿನಕ್ಕೆ ಹಾ ಒಂದೊಂದು ದಿನ ಕಾಯಿ ಕೀಳ್ತೀರಿ. 10 ದಿನಕ್ಕೆ ಒಂದಿನ. ಒಂದಿನ ಕೀಳ್ತೀರಿ. ಹಾ 20 ಮೂಟೆಯಿಂದ 30 ಮೂಟೆವರೆಗೂ ಸಿಗುತ್ತೆ. ಹ್ಮ್ ಅದು ರೇಟ್ ಬಂದು 400, 500, ಹ್ಮ್ 600ವರೆಗೂ ಹೋಗುತ್ತೆ. ಹಾ ಸಾಕು. ಅದರಲ್ಲಿ ಬರೋ ಬಂಡವಾಳ ಎತ್ಕೊಂಡು ಇದಕ್ಕೆ ಹಾಕ್ತಾ ಇರ್ತೀರಿ. ಇವಾಗ ನೀವು ಅದನ್ನ ಯಾವ ರೀತಿ ಇಟ್ಕೊಂಡಿದೀರ ಅಂದ್ರೆ, ಒಂದು ಇಲ್ಲಿ ಬೇಕಾಗಿರುವಂತ ಖರ್ಚುಗಳಿಗೆ, ಮನೆ ಸಂಸಾರ ಹೊಡ್ಕೊಂಡು ಹೋಗೋದಕ್ಕೆಲ್ಲ ಅದರಲ್ಲಿ ದುಡಿಮೆ ಮಾಡ್ಕೋತೀರಾ. ಮಾಡ್ಕೊತಾ ಇದ್ದೀರಿ. ಸೊ ಅದನ್ನ ತೆಗೆದು ಇದನ್ ಮೇಲೆ ಹಾಕಿ ಇದರಲ್ಲಿ ಬರೋದನ್ನೆಲ್ಲ ಉಳಿಕೆ ಮಾಡ್ತೀರಾ. ಮಾಡ್ತೀರಿ. ಹಾ, ಇದು ಒಟ್ಟು ಬಂಡವಾಳ ಏನಕ್ಕಾದ್ರೂ ಹಾ. ಉಪಯೋಗ ಮಾಡ್ತೀರಿ. ಇದು ಒಟ್ಟಾರೆ ಒಂದು ಒಳ್ಳೆ ನಾಲೆಡ್ಜ್ ಅಣ್ಣ ಇದು ನಿಮ್ದು. ಯಾಕಂತ ಹೇಳಿದ್ರೆ ನಾನು ಸುಮಾರು ಕಡೆ ಓಡಾಡಿದ್ದೀನಿ. ಎಲ್ಲರೂ ಏನ್ ಮಾಡ್ತಾರಂದ್ರೆ, ಹಾಕೋ ಹೊಡೆದ್ರೆ ಲಾಟ್ರಿ ಹೊಡೆದ್ ಬಿಡ್ಬೇಕು, ಟೊಮಾಟೊ ಹಾಕೋ, ಕ್ಯಾಪ್ಸಿಕಮ್ ಹಾಕೋ, ಇಂಥ ದೊಡ್ಡ ಬೆಳೆಗಳು ಮಾಡ್ತಾರೆ. ಮಾಡ್ತಾರೆ. ನೀವು ಈ ತರ ಯಾಕೆ ದೊಡ್ಡ ಬೆಳೆಗಳಿಗೆ ಹೋಗಲ್ಲ ನೀವು? ಇವಾಗ ಭಯ. ಹ್ಮ್ ಇವಾಗ ಹೆಂಡ್ರು ಮಕ್ಳೆಲ್ಲ ಬಂದು ದುಡಿತಾರೆ. ಹಾ ಲಾಸ್ಟಲ್ಲಿ ಅದಕ್ಕೂ ಸಾಲ ಮಾಡಿರ್ತೀರಿ, ಹ್ಮ್ ರೇಟ್ ಸಿಕ್ಕಲ್ಲ. ಹ್ಮ್ ಅವಾಗ ಏನಾಗ್ತದೆ, ತಲೆ ಮೇಲೆ ಹಾಕೊಂತೀರಿ. ಹಾ. ಸಾಲಗಾರನ ಮನೆ ಹತ್ರಕ್ಕೆ ಬರ್ತಾನಲ್ಲ, ಏಯ್ ದುಡ್ಡಿಗೆ ಮಾತಾಡೋ, ಜಮೀನು ಬರ್ಕೊಡೋ ಕೇಳ್ತಾರೆ. ಹಾ. ಅವಾಗ ನಾವೇನ್ ಮಾಡ್ಬೇಕು, ಮಾಡ್ಕೊಡ್ಬೇಕು. ಮಾಡಿರೋ ಸಾಲ ಯಾರು ಬಿಟ್ಬಿಡ್ತಾರೆ? ಹ್ಮ್ ಯಾರು ಬಿಡಲ್ಲ. ನೋಡಿ, ಇವಾಗ ಸಾಲ ಏನೂ ಇಲ್ಲ ನಮ್ದು. ಹ್ಮ್ ಬಂದಿದ್ರಲ್ಲಿ ಸಾಕು, ಹ್ಮ್ ಮಿಕ್ಕಿದ್ರಲ್ಲಿ ಉಳಿತಾಯ ಮಾಡಿ ಮಡ್ತೀರಿ. ಹ್ಮ್ ಇನ್ನು ಬೆಳೆಕ ಅದಕ್ಕೆ ಇದಕ್ಕೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀರಿ, ಜೀವನ ಮಾಡ್ತಾ ಇರ್ತೀರಿ ನೆಮ್ಮದಾಗಿ. ಅಣ್ಣ, ಇವಾಗ ಇದರಲ್ಲಿ ಇವಾಗ ಒಂದ್ ಲೆಕ್ಕಾಚಾರಕ್ಕೆ ಕೇಳೋದಾದ್ರೆ, ನೀವು ಜಾಸ್ತಿ ಸಂಪಾದನೆ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಸಂಸಾರಕ್ಕೆಲ್ಲ ಏನು ಚಿಂತೆ ಇಲ್ಲ, ಒಂದಷ್ಟು ಉಳಿಕೆ ಮಾಡ್ಕೊಂಡು ಮಾಡಿದ್ದೀರಿ. ಹೋಗ್ತಾ ಇದ್ದೀರಾ. ಉಳಿಕೆ ಮಾಡಿದ್ದೀರಿ. ಮಾಡಿದ್ದೀರಾ? ಏನು ತೊಂದರೆ ಇಲ್ಲ. ಖಂಡಿತ ಇದು ಒಂದು ತುಂಬಾ ಖುಷಿ ವಿಚಾರ. ಹ್ಮ್. ಇನ್ನ ಈಗ ನೀವು ಹಾಕಿರೋದು ಒಟ್ಟಾರೆ ಎಲ್ಲಾ ಬೆಳೆಗಳಿಗೂ ಬಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ಕೊಂಡಿದ್ದೀರಾ? ಮಾಡಿದ್ದೀರಿ. ಬರೀ ಸ್ಪ್ರಿಂಕ್ಲರ್ ಬೆಳೆಗಳನ್ನ ಬೆಳಿತೀರಾ, ಬೇರೆ ಏನಾದ್ರು ಬೆಳಿತೀರಾ? ಬೇರೆ ಪ್ರತಿಯೊಂದು ಬೆಳಿತೀರಿ. ಈಗ ಸ್ಪ್ರಿಂಕ್ಲರ್ ತೆಗಿದ ತಕ್ಷಣ ಹ್ಮ್ ಟ್ರಿಪ್ ಮಾಡ್ತೀರಿ. ಡ್ರಿಪ್ ಇರಿಗೇಷನ್. ಹ್ಮ್ ಯಾವ್ದಂದ್ರೆ ಹ್ಮ್. ಚೆಂಡು ಹೂವ ಬೆಳಿಬೋದು, ಚಾಮಂತಿನೂ ಬೆಳಿಬೋದು. ಮೊದ್ಲು ಇದರಲ್ಲಿ ಚಾಮಂತಿನೇ ಇತ್ತು. ಹ್ಮ್ ಚಾಮಂತಿ ಕಾಲ ಆದ್ಮೇಲೆ ಈಗ ಹ್ಮ್. ಸ್ಪ್ರಿಂಕ್ಲರ್ ಮಾಡಿದ್ದೀರಿ. ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ಏನೇನು ಬೆಳೆಗಳನ್ನ ಬೆಳೆದಿದ್ದೀರಾ ನೀವು? ಸೊಪ್ಪುಗಳೆಲ್ಲ ಬೆಳಿಬೋದು, ಸೊಪ್ಪುಗಳು, ತರಕಾರಿಗಳೆಲ್ಲ ಬೆಳಿಬೋದು. ಹಾ ಬೆಳಿಬೋದು, ಏನಾದ್ರೂ ಬೆಳಿಬೋದು. ಬೆಳಿಬೋದು. ಹ್ಮ್ ಡ್ರಿಪ್ ಅಂದ್ರೆ ಕಡಿಮೆ ನೀರಿದ್ರೆ ಮಾತ್ರ ಹ್ಮ್ ನಾವು ಡ್ರಿಪ್ ಪೈಪ್ ಹಾಕಿ ಹ್ಮ್ ಸೋರೆ ನೀರಲ್ಲಿ ಹ್ಮ್. ಬೆಳಿಬೋದು. ನೀರು ಜಾಸ್ತಿ ಇರೋದ್ರಿಂದ ಇವಾಗ ಸ್ಪ್ರಿಂಕ್ಲರ್ ಮಾಡಿದ್ದೀರಿ. ಇವಾಗ ಒಟ್ನಲ್ಲಿ ಒಂದು 4 ತರ ಸೊಪ್ಪಿನ ಬೆಳೆ, ಒಂದು 3 ತರ ತರಕಾರಿ ಬೆಳೆ, ಒಟ್ಟಾರೆ ನೀವು 3 ಎಕರೆ ವಿಸ್ತೀರ್ಣದಲ್ಲಿ 4 ತರ ತರಕಾರಿ ಬೆಳೆ, ಕ್ಯಾರೆಟ್, ಬ್ರಕೋಲಿ, ಬೀಟ್ರೋಟು ಮತ್ತೆ ಚಪರ್ ಬದನೆಕಾಯಿ, 4 ತರ ಸೊಪ್ಪಿನ ಬೆಳೆಗಳು ಜೊತೆಗೆ 4 ವಿಧವಾದ ತರಕಾರಿನ ಹಾಕೊಂಡಿದ್ದೀರಾ. ಹಾಕಿದ್ದೀರಿ. ಅಣ್ಣ, ನೀವು ಈ ತರ ಬೆಳೆದಿದ್ರಲ್ಲಿ ಯಾವತ್ತಾದ್ರೂ ಲಾಸ್ ಆಗಿರೋದಿದೆಯಾ? ಇಲ್ಲ, ನಮ್ಗೆ ಯಾವತ್ತಿಗೂ ಈ ಭೂಮಿ ಮೇಲೆ ಬಂದಿದ್ದೀರಿ, ಹ್ಮ್ ನಮ್ಗೆ ಲಾಸ್ ಅನ್ನೋದಿಲ್ಲ. ಹ್ಮ್ ದೇವರ ಅಷ್ಟು ನಮ್ಮ ಕೂಲಿ ಕಾಸು ನಮ್ಗೆ ಕೊಟ್ಟೆ ಕೊಡ್ತಾನೆ. ಕೊಡ್ತಾರೆ. ಕೊಟ್ಟಿದ್ದಾನೆ, ಇಲ್ಲ ಅಂತ ಹೇಳಲ್ಲ, ಸುಳ್ಳು ಹೇಳಲ್ಲ. ಹಾ ಯಾಕೆ ಭೂಮಿ ತಾಯಿ ನಾವು ತಿಂದು ಬೆಳೆದಿದ್ದೀರಲ್ಲ, ಹ್ಮ್ ಸುಳ್ಳಾಕೆ ಹೇಳ್ಬೇಕು. ಬಂದಿದ್ರೆ ಬಂದೈತೆ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು. ಸುಮ್ಮನೆ 10 ಲಕ್ಷ ಬಂದೈತೆ ಅನ್ನೋದೇನಕ. ಹ್ಮ್ ನಾನು ಸುಮಾರು ದೊಡ್ಡ ರೈತರ ಹತ್ರ ಎಲ್ಲ ಹೋಗ್ತೀನಿ. ಸರ್, ನಿಮಗೆ ತಿಳುವಳಿಕೆ ಇರೋಂಥ ಮಾಹಿತಿನ ಒಂದ್ ಸ್ವಲ್ಪ ಕೊಟ್ರೆ ಅದು ಒಂದು 10 ಜನಕ್ಕೆ ಅಥವಾ ಒಂದು 100 ಜನಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಕೆಲವೊಂದು ಕಡೆ ಬಂದು ಇಲ್ಲ ಬೇಡಪ್ಪ ಅಂತ ಹೇಳ್ತಾರೆ, ಮಾಡಬೇಡಪ್ಪ ವಿಡಿಯೋ ಮಾಡಬೇಡ ಅಂತಾರೆ. ಬಟ್ ನೀವು ನಾನು ಕೇಳಿದ ತಕ್ಷಣ ಸರಿ ಬನ್ನಿ, ನಮ್ಮ ಕಡೆಯಿಂದ 4 ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲೇನು ತಪ್ಪಿಲ್ಲ ಮಾಡೋದ್ರಲ್ಲಿ ಅಂತ ಹೇಳಿದ್ರೆ, ಇವಾಗ ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದ. ಮತ್ತೆ ಒಂದು ಬೀಟ್ರೋಟ್ ಬೆಳೆ ಬಗ್ಗೆ ಒಂದು ಪುಟ್ಟದಾದ ಮಾಹಿತಿ ಕೊಡೋದಾದ್ರೆ ಅದನ್ನ ತಗೊಂತೀನಿ. ಖಂಡಿತ ಕೊಡ್ತೀರಾ? ಸ್ನೇಹಿತರೆ, ನೋಡೋದ್ರಲ್ವಾ, ಸೊ ಎಷ್ಟೋ ಜನ ದೊಡ್ಡ ರೈತರ ಹತ್ರ ಎಲ್ಲ ಹೋಗಿ ವಿಡಿಯೋ ಕೇಳಿ ಇಲ್ಲ ಅನ್ಸ್ಕೊಂಡು ಇವತ್ತು ಬೆಳಗ್ಗೆಯಿಂದ ಅದೇ ಕೆಲಸದಲ್ಲಿ ಸುತ್ಕೊಂಡೇ ಇದ್ದೆ. ಬಟ್ ಈಗ ಬರ್ತಾ ಹಿಂಗೆ ಅಂದರೆ ನಮ್ಮ ರಿಲೇಷನ್ನೇ ಆಗಬೇಕು, ಬರ್ತಾ ಸುಮ್ಮನೆ ಒಂದು ಮಾತು, ಈ ರೀತಿ ಒಂದು ಕಂಟೆಂಟ್ ಬೇಕಾಗಿತ್ತು, ಬೆಳಗ್ಗೆಯಿಂದ ಓಡಾಡಿದ್ದೀನಿ ಅಂತ ಕೇಳಿದ್ದಕ್ಕೆ ಕರೆದು
ನೋಡಿ ಈ ಥರ ಒಂದು ಕಂಟೆಂಟ್ ಕೊಡೋದಕ್ಕೆ ಒಪ್ಕೊಂಡ್ರು. ಸ್ನೇಹಿತರೆ, ಇಂಥ ಫಾರ್ಮರ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇನ್ನಷ್ಟು ಮಾಹಿತಿಗಳನ್ನ, ಇನ್ನಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಎಲ್ಲ ಹಂಚ್ಕೊಂಡು ಒಂದಷ್ಟು ಜನನ ಕೃಷಿ ಇದರಲ್ಲಿ ಎಜುಕೇಟ್ ಮಾಡಬೇಕನ್ನೋ ಒಂದು ಇದರಿಂದ ನಾನು ಈ ವಿಡಿಯೋಗಳನ್ನೆಲ್ಲ ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಈ ನಡುವೆ ನೋಡಿದ್ರೆ ವಿಡಿಯೋಸು ಒಂದು ಸ್ವಲ್ಪ ಇಷ್ಟು ಜೆನ್ಯೂನ್ ಆಗಿರೋ ಕಂಟೆಂಟ್ ಕೊಟ್ರೇನೋ ಯಾರೂ ಇದಕ್ಕೆ ಒಂದು ಸ್ವಲ್ಪ ಬೆಂಬಲ ಸೂಚಿಸ್ತಾ ಇಲ್ಲ, ನಿಮ್ಮ ಕಡೆಯಿಂದ ಬೆಂಬಲ ಬರ್ತಾ ಇಲ್ಲ. ದಯವಿಟ್ಟು ಒಂದು ಸ್ವಲ್ಪ ಬೆಂಬಲಿಸಿದ್ರೆ ಇನ್ನಷ್ಟು ಒಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಇನ್ನಷ್ಟು ಜನ ರೈತರನ್ನ ಒಂದು ಸ್ವಲ್ಪ ಎಜುಕೇಟ್ ಮಾಡಿಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಸಂಧಿಸ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನನ್ನ ಕಡೆಯಿಂದ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು, ಶುಭ ದಿನ.